ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಪ್ರೈಮ್ ಟೈಮ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಮಧ್ಯಪ್ರಾಚ್ಯ ಇನ್ನಷ್ಟು ಉದ್ವಿಗ್ನ. ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಲಾಗಿದೆ. ಅಮೆರಿಕ ಮಾತಿಗೆ ಸೊಪ್ಪು ಹಾಕದೆ ಇರಾನ್ ಅಟ್ಯಾಕ್. ಮಧ್ಯಪ್ರಾಚ್ಯ ಮತ್ತಷ್ಟು ಉದ್ವಿಗ್ನ. ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆ. ಅಮೆರಿಕ ಮಾತಿಗೆ ಸೊಪ್ಪು ಹಾಕದೆ ಇರಾನ್ ಅಟ್ಯಾಕ್. ಇಸ್ರೇಲ್ ಮೇಲೆ ಮುಗಿಬಿದ್ದಂತಹ ಇರಾನ್ ಟೆಲ್ ಅವೀವ್ನಿಂದಲೂ ಕೂಡ ಪ್ರತ್ಯುತ್ತರ. ಹೀಗೆ ದಾಳಿಯನ್ನ ಮಾಡಿದ್ರೆ ಭರಿಸಲಾಗದ ನಷ್ಟವನ್ನ ಅನುಭವಿಸ್ತೀರಿ. ಕಠು ಶಬ್ದಗಳಲ್ಲಿ ಇರಾನ್ಗೆ ಇಸ್ರೇಲ್ ವಾರ್ನಿಂಗ್ ಅನ್ನ ನೀಡಿದೆ. ಆದ್ರೆ ಇಸ್ರೇಲ್ ವಾರ್ನಿಂಗ್ಗೆ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದೆ. ಟ್ರಂಪ್ ಮಾತಿಗೂ ಕೂಡ ಬೆಲೆ ಇಲ್ಲದೆ ತನಗೆ ಹೆಂಗ ಬೇಕೋ ಹಂಗ ನಡ್ಕೊಳ್ತಾ ಇದೆ. ಎಸ್ ವೀಕ್ಷಕರೇ, ಇರಾನ್ ಹಾಗೂ ಇಸ್ರೇಲ್ ವಾರ್, ಮಹಾಯುದ್ಧ ಎಲ್ರಿಗೂ ಕೂಡ ರಣರೋಚಕವಾಗಿ ಕಾಣಿಸ್ತಾ ಇದೆ. ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಅಮೆರಿಕಾದಿಂದ B-2 ಯುದ್ಧ ವಿಮಾನ ಬಾಂಬರ್ಸ್ಗಳೆಲ್ಲವೂ ಕೂಡ ಇರಾನ್ನ ದೇಶದ ಗಡಿಯಲ್ಲಿ ಹೋಗಿ ಬೀಳುತ್ತೆ. ಅಣುಸ್ಥಾವರವನ್ನ ಧ್ವಂಸ ಮಾಡಲಿಕ್ಕೆ ಅಂತ ನಾವು ಈ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಅಮೆರಿಕ ಹೇಳುತ್ತೆ. ನಮ್ಮ ಸಹಾಯವನ್ನ ಕೇಳ್ಕೊಂಡು ಬಂದಿದ್ರು ಇಸ್ರೇಲ್ ಅಂತ ಹೇಳಿ ಅಮೆರಿಕ ಅದಕ್ಕೆ ಮಾತನಾಡುತ್ತೆ. ಅದಾದ ನಂತರ ಯುದ್ಧ ಮಜಾಯ್ತ್ರಿ. ಏನಾಯ್ತು? ಇರಾನ್ನ ಮೇಲೆ ಪ್ರಬಲ ದಾಳಿಗಳಿಗೆ ಆದೇಶಿಸಿದ ನಂತರ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಆ ಬಾಂಬುಗಳನ್ನ ಬೀಳಿಸಬೇಡಿ ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಬೇಡ, ಶಾಂತಿ ಬೇಕು ಅನ್ನುವಂಥ ಮನಸ್ಥಿತಿಗೆ ಬರ್ತಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಶಾಂತಿ ಇರಬೇಕು ಅನ್ನುವಂತಹ ವಿಚಾರವನ್ನ ಮಾತನಾಡ್ಲಿಕ್ಕೆ ಬರ್ತಾರೆ. ಈಗ ನೆನಪಾಯ್ತಾ ಅವರಿಗೆ, ಡೊನಾಲ್ಡ್ ಟ್ರಂಪ್ ಅವರಿಗೆ? B-2 ಯುದ್ಧ ವಿಮಾನ ಬಾಂಬರ್ಸ್ಗಳನ್ನ ಹಾಕಬೇಕಾದ್ರೆ ಗೊತ್ತಾಗದೆ ಇರುವಂತದ್ದು ಈಗ ಗೊತ್ತಾಯ್ತಾ? ಮಧ್ಯಪ್ರಾಚ್ಯದ ಮತ್ತಷ್ಟು ಆ ಒಂದು ವಿಚಾರ ಉದ್ವಿಗ್ನತೆಯನ್ನ ಹೊಂದಿದೆ. ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಅಮೆರಿಕ ಮಾತಿಗೂ ಕೂಡ ಸೊಪ್ಪು ಹಾಕಲಿಲ್ಲ. ಇರಾನ್ ತನ್ನ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇಸ್ರೇಲ್ ಮೇಲೆ ಮುಗಿಬಿದ್ದಂತಹ ಇರಾನ್ ಟೆಲ್ ಅವೀವ್ನಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಿದೆ. ಹೀಗೆ ದಾಳಿ ಮಾಡ್ತಾ ಹೋದರೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಲಾಗುತ್ತೆ. ಕಟು ಶಬ್ದಗಳಿಂದ ಇರಾನ್ಗೆ ಇಸ್ರೇಲ್ ವಾರ್ನಿಂಗ್ ಅನ್ನ ನೀಡುತ್ತೆ. ಆದರೆ ಇದ್ಯಾವ ಮಾತನ್ನು ಕೂಡ ಇರಾನ್ ಕೇಳೋದಿಲ್ಲ. ಇಸ್ರೇಲ್ನ ವಾರ್ನಿಂಗ್ ಅನ್ನ ಇರಾನ್ ಡೋಂಟ್ ಕೇರ್ ಅಂತ ಹೇಳುತ್ತೆ. ಟ್ರಂಪ್ ಮಾತಿಗೂ ಕೂಡ ಬೆಲೆ ಕೊಟ್ಟಿಲ್ಲ. ಟೆಹರಾನ್ ಯಾಕೆ ಕೊಡುತ್ತೆ ಬೆಲೆಯನ್ನ? ಯಾಕೆ ಬೆಲೆಯನ್ನ ಕೊಡುತ್ತೆ? ಅಮೆರಿಕ ಇಸ್ರೇಲ್ನ ಜೊತೆಗೂಡಿ ಅಣುಸ್ಥಾವರವನ್ನ ಧ್ವಂಸಗೊಳಿಸಲಿಕ್ಕೆ ಯುದ್ಧ ವಿಮಾನವನ್ನ ಕಳಿಸುತ್ತೆ. ಆಗ ಇರಾನ್ ಸೈಲೆಂಟ್ ಆಗಿರುತ್ತೆ. ತದನಂತರ ಪ್ರತ್ಯುತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಅವರಿಗೆ ಯುದ್ಧ ಬೇಡ, ಶಾಂತಿ ಬೇಕು. ಈ ಮಾತನ್ನ ಮೊದಲೇ ಹೇಳಬಹುದಿತ್ತಲ್ಲ. ಕಟು ಶಬ್ದಗಳಿಂದ ಇರಾನ್ಗೆ ಇಸ್ರೇಲ್ ವಾರ್ನಿಂಗ್ ಅನ್ನ ನೀಡಿದ್ದು, ಅದನ್ನ ಇರಾನ್ ಯಾವುದೇ ಕಾರಣಕ್ಕೂ ನಾವು ಅದನ್ನು ಕೇಳುವುದಿಲ್ಲ, ಡೋಂಟ್ ಕೇರ್ ಅಂತ ಹೇಳಿ ಉತ್ತರವನ್ನು ನೀಡಿದೆ. ಇಸ್ರೇಲ್ ಮತ್ತು ಇರಾನ್ನ ಎರಡೂ ಕಡೆಯೂ ಕೂಡ ಕದನ ವಿರಾಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಒಪ್ಪಂದ
ಆರೋಪಿಸಿದ ನಂತರ ಟ್ರಂಪ್ ಅವರನ್ನ ಟೀಕಿಸುವಾಗ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ. ನಿಮಿಷಗಳ ಕದನ ವಿರಾಮ ಜಾರಿಯಲ್ಲಿದ್ರೂ ಕೂಡ ಅವರವರ ಅಟ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಮೂರನೇ ಮಹಾಯುದ್ಧ ಫಿಕ್ಸ್ ಆಗುವಂತಹ ವಿಚಾರ ಬಂದೇ ಬರುತ್ತೆ. ಇಸ್ರೇಲ್ ಇರಾನ್ ವಾರ್ ಮೂರನೇ ಮಹಾಯುದ್ಧಕ್ಕೆ ನಾಂದಿ. ಒಂದೊಮ್ಮೆ ಮೂರನೇ ಮಹಾಯುದ್ಧ ಶುರುವಾದರೆ ಮಹಾವಿನಾಶ. ಇಸ್ರೇಲ್ ಇರಾನ್ ವಾರ್ ಮೂರನೇ ಯುದ್ಧಕ್ಕೆ ನಾಂದಿ. ಒಂದೊಮ್ಮೆ ಮೂರನೇ ಮಹಾಯುದ್ಧ ಶುರುವಾದ್ರೆ ಮಹಾವಿನಾಶ ಫಿಕ್ಸ್. ಆದ್ರೆ ಕೆಲವು ದೇಶಗಳು ಮಾತ್ರ ಯುದ್ಧದ ನಡುವೆಯೂ ಕೂಡ ಸೇಫ್ ಆಗಿದ್ದಾರೆ. ಭೌಗೋಳಿಕ ರಾಜಕೀಯ ತಟಸ್ಥ ಧೋರಣೆ ಕಾರಣದಿಂದಾಗಿ ಆ ದೇಶಗಳು ಸೇಫ್ ಆಗಿದ್ದಾರೆ. ಯಾವ್ಯಾವ ದೇಶ? ಅಂಟಾರ್ಕ್ಟಿಕಾ, ಐಸ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಗ್ರೀನ್ಲ್ಯಾಂಡ್, ಇಂಡೋನೇಷ್ಯಾ, ಟುವಾಲು, ಅರ್ಜೆಂಟೀನಾ, ಭೂತಾನ್, ಚಿಲಿ, ಫಿಜಿ, ದಕ್ಷಿಣ ಆಫ್ರಿಕಾ ದೇಶಗಳು ಬಚಾವ್ ಆಗಿದೆ. ಇದಿಷ್ಟು ದೇಶಗಳು ಕೂಡ ಬಚಾವ್ ಆಗುತ್ತೆ. ಅದು ಯಾಕೆ ಅಂತಂದ್ರೆ ಭೌಗೋಳಿಕ ರಾಜಕೀಯ ತಟಸ್ಥ ಧೋರಣೆಗಳು. ಸೊ ಆ ಒಂದು ನಿಟ್ಟಿನಲ್ಲಿ ಪರಿಸರವೂ ಕೂಡ ಅದನ್ನು ಕೂಡ ತೆಗೆದುಕೊಳ್ಳಬಹುದು. ಈ ಒಂದು ಲೀಸ್ಟ್ನಲ್ಲಿ ಪ್ರಕೃತಿಯೂ ಸೇರಿಸ್ಕೊಳ್ಳಿ, ಅಲ್ಲಿನ ವಾತಾವರಣವೂ ಸೇರಿಸ್ಕೊಳ್ಳಿ, ಎಲ್ಲವೂ ಸೇರಿಸ್ಕೊಳ್ಳಿ. ಇದಿಷ್ಟು ದೇಶಗಳು ಆರಾಮಾಗಿರ್ತವೆ. ಆದರೆ ಕಷ್ಟ ಯಾವ ದೇಶಕ್ಕೆ? ಇದು ಬಿಟ್ಟು ಎಲ್ಲ ದೇಶಕ್ಕೂ ಕಷ್ಟನೇ. ಮೂರನೇ ಮಹಾಯುದ್ಧಕ್ಕೆ ಈ ಒಂದು ಇಸ್ರೇಲ್ ಇರಾನ್ ವಾರ್ ನಾಂದಿ ಆಗುವಂತಹ ಲಕ್ಷಣ ಇದೆ. ಒಂದೊಮ್ಮೆ ವೀಕ್ಷಕರೇ, ಇಸ್ರೇಲ್ನ ಜೊತೆಗೆ ಅಮೇರಿಕ ಒಗ್ಗೂಡದೇ ಇದ್ರೆ, ಇಸ್ರೇಲ್ ಸಪೋರ್ಟ್ಗೆ ಅಮೇರಿಕ ಬರದೇ ಹೋಗಿದ್ರೆ ಇರಾನ್ ಇಷ್ಟೊತ್ತಿಗಾಗಲೇ ಇಸ್ರೇಲ್ನ ಮುಗಿಸ್ಬಿಡ್ತಿತ್ತು. ಅಮೇರಿಕ ಬರುತ್ತೆ, ಇಸ್ರೇಲ್ನ ಜೊತೆ ಒಂದಾಗುತ್ತೆ, ಅದಾದ ನಂತರ ರಿಯಲ್ ಆಟ ಶುರುವಾಗುತ್ತೆ. ಅಮೇರಿಕ ಯಾವಾಗ ಎಂಟ್ರಿ ಕೊಡ್ತೋ ಅದಾದ ನಂತರ ಇರಾನ್ ತನ್ನ ನಿಜವಾದ ಸ್ವರೂಪವನ್ನು ತೋರಿಸಲಿಕ್ಕೆ ಮುಂದಾಗುತ್ತೆ. B-2 ಯುದ್ಧ ವಿಮಾನವನ್ನ ಇರಾನ್ನ ದೇಶಕ್ಕೆ ಕಳಿಸಿಕೊಟ್ಟಂತಹ ಅಲ್ಲಿರುವಂತಹ ಅಣುಸ್ಥಾವರಗಳನ್ನ ಧ್ವಂಸ ಮಾಡಲಿಕ್ಕೆ ಅಂತ ಹೇಳಿ ಅಮೇರಿಕ ಕಳಿಸ್ಕೊಡುತ್ತೆ. ಆದರೆ ಅಮೇರಿಕಾಕ್ಕೂ ಗೊತ್ತಿದೆ, ಇರಾನ್ನ ಸಪೋರ್ಟಿಗೆ ಏನಾದರೂ ರಷ್ಯಾ ಹಾಗೂ ಚೀನಾ ಬಂತು ಅಂದ್ರೆ ಮೂರನೇ ಮಹಾಯುದ್ಧ ಫಿಕ್ಸ್. ಮೋದಿಯೂ ಸೇರಿ ಹಲವಾರು ದೇಶಗಳು ಶಾಂತಿಯನ್ನ ಕಾಪಾಡಿ ಅಂತ ಹೇಳಿ ಇರಾನ್ ಹಾಗೂ ಇಸ್ರೇಲ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದೆ. ಆದರೂ ಕೂಡ ಅವರವರು ಯುದ್ಧವನ್ನ ಮಾಡ್ತಾನೆ ಇದ್ದಾರೆ. ಬಿಪಿಎಲ್ ಪಡಿತರದಾರರಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ಪಡಿತರದ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ. ಹೆಚ್ಚುವರಿ ಅಕ್ಕಿಯ ಬದಲು ಇಂದಿರಾ ಕಿಟ್. ಬಿಪಿಎಲ್
ಪಡಿತರದಾರರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್. ಇನ್ನು ಮುಂದೆ ಪಡಿತರದ ಜೊತೆಗೆ ಇಂದಿರಾ ಕಿಟ್ ಕೂಡ ಬರುತ್ತೆ. ಹೆಚ್ಚುವರಿ ಅಕ್ಕಿಯ ಬದಲು ಇಂದಿರಾ ಕಿಟ್, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ತೊಗರಿ ಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 100 ಗ್ರಾಂ ಟೀ ಪುಡಿ, 50 ಗ್ರಾಂ ಕಾಫಿ ಪುಡಿ, 2 ಕೆಜಿ ಗೋಧಿ ನೀಡುವಂತಹ ಪ್ಲಾನ್ ನಲ್ಲಿ ಇದ್ದಾರೆ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ತಡೆಗೆ ಈ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನಂದಿ ಬೆಟ್ಟದ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಒಪ್ಪಿಗೆ ಸಾಧ್ಯತೆ ಇದೆ. ಹೆಚ್ಚುವರಿ ಅಕ್ಕಿ ಬದಲು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿಕ್ಕೆ ಸರ್ಕಾರ ಈ ಒಂದು ಪ್ಲಾನ್ ಅನ್ನ ಹಾಕೊಂಡಿದೆ. ಅಕ್ಕಿ ವಿತರಿಸಿದ್ರೆ ತಿಂಗಳಿಗೆ 573 ಕೋಟಿ ವೆಚ್ಚ ಆಗುತ್ತೆ. ಕಿಟ್ ಕೊಟ್ರೆ 212 ಕೋಟಿ ವೆಚ್ಚವಾಗುತ್ತೆ. ಬಹಳ ಉಳಿಸ್ಬಿಟ್ರಿ ಬಿಡಪ್ಪ. ಇಂದಿರಾ ಕಿಟ್ ನೀಡಿಕೆಯಿಂದ ಸರ್ಕಾರಕ್ಕೆ ವಾರ್ಷಿಕ 720 ಕೋಟಿ ರೂಪಾಯಿ ಉಳಿತಾಯವಾಗುತ್ತಂತೆ. ಆ ಒಂದು ಕಾರಣದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿಕ್ಕೆ ಮುಂದಾಗಿದೆ. ಅದು ಏನೇನಾಗುತ್ತೆ ಇನ್ನು BPL ಕಾರ್ಡ್ದಾರರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು 5 ಕೆಜಿ ಅಕ್ಕಿ ಕೊಡ್ತೀನಿ, ಆಮೇಲೆ ದುಡ್ಡು ಕೊಡ್ತೀನಿ ಅಂತಂದ್ರು. ಅದಾದ್ಮೇಲೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಈಗ ಇಂದಿರಾ ಕಿಟ್. ನಮ್ಮ ಕಳಕಳಿ ಏನ್ ಗೊತ್ತಾ, ಎಲ್ಲಾ BPL ಕಾರ್ಡ್ದಾರರು ಇರ್ತಾರಲ್ವ, ಅವ್ರು ಎಲ್ರಿಗೂ ಸೇರ್ಬೇಕು. ಝೀರೋದಲ್ಲಿರುವಂತಹ ಅಥವಾ ಯಾವುದೇ ಒಂದು ಊರಿಗೆ ಬಸ್ಸು ಕೂಡ ಸಂಚಾರವಾಗದಂತಹ ಕಡುಗತ್ತಲ ಊರಿಗೂ ಕೂಡ ಈ ಒಂದು ಇಂದಿರಾ ಕಿಟ್ನ ಲಾಭವಾಗಬೇಕು ಅನ್ನೋದೇ ನಮ್ಮ ಆಶಯ. ಪಡಿತರದ ಜೊತೆಗೆ ಇಂದಿರಾ ಕಿಟ್ ಅಂತೆ. ಅಕ್ಕಿ ಬದಲು ಇಂದಿರಾ ಕಿಟ್ ಕೊಡ್ತಾರಂತೆ. 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ತೊಗರಿ, 1 ಲೀಟರ್ ಅಡುಗೆ ಎಣ್ಣೆ, 100 ಗ್ರಾಮ್ಸ್ ಟೀ ಪುಡಿ. ಇದೆಲ್ಲವೂ ಕೂಡ ಸರಿಯಾದ ಒಳ್ಳೆಯ ಗುಣಮಟ್ಟದಲ್ಲಿ ಸಿಕ್ಕಿದ್ರೆ ನಮ್ಮ BPL ಕಾರ್ಡ್ದಾರರಿಗೆ ಒಳ್ಳೇದಾಗುತ್ತೆ. ಇಲ್ಲ ಅದಕ್ಕೆ ಕಲಬೆರಕೆ ಗಿಲ್ಬೆರಕೆ ಆಯ್ತು ಅಂತಂದ್ರೆ ಅದು ಕೂಡ ಆರೋಗ್ಯಕ್ಕೆ ತೊಂದರೆ. ಇನ್ನು 1 ಲೀಟರ್ ಅಡುಗೆ ಎಣ್ಣೆ ಅದು ಸರಿಯಾದ ರೀತಿಯಲ್ಲಿ ಬಂದ್ರೆ ಪುಣ್ಯ. ಕೊರೋನಾತ್ತರ ಈ ಒಂದು ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಏನಿದೆ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಸಮಯದಿಂದ ಈಚೆಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕೊರೋನಾದ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಳ, ಎಲ್ಲೆಂದರಲ್ಲಿ ಕುಸಿದು ಸಾಯ್ತಾ ಇದ್ದಾರೆ ಯುವಜನತೆ. ಕೊರೋನೋತ್ತರ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಲಾಗ್ತಾ ಇದೆ. ಇಲ್ಲಿಂದೆಲ್ಲೋ ಇದ್ದಕ್ಕಿದ್ದಂಗೆ ಕುಸಿದು ಸಾಯ್ತಾ ಇದ್ದಾವೆ ಯುವಜನತೆ. ಹಾಸನ ಜಿಲ್ಲೆಯಲ್ಲಂತೂ ತಿಂಗಳಲ್ಲಿ 13 ಬಲಿಯಾಗಿದೆ. ರಾಜ್ಯದ ವಿವಿಧೆಡೆ ನಿತ್ಯ ಇಂತಹ ಅಕಾಲಿಕ ಸಾವುಗಳು ಹೆಚ್ಚಳವಾಗ್ತಾ ಇದೆ. ಆದರೆ ಈ ಒಂದು ಸಾವುಗಳಿಗೂ ಕೂಡ ಕೊರೋನಾ ಲಸಿಕೆಗೂ ಸಂಬಂಧವಿಲ್ಲ. ರಾಜ್ಯ ಸರ್ಕಾರ ನೇಮಿಸಿದ್ದ ತಜ್ಞರ ಸಮಿತಿಯಿಂದ ಮಹತ್ವದ ರಿಪೋರ್ಟ್ ಹೊರಬಿದ್ದಿದೆ. ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಪತ್ರಕ್ಕೆ ಸ್ಪಂದಿಸಿದಂತಹ ಸರ್ಕಾರ ತನಿಖೆ ನಡೆಸಿದೆ. 4 ತಿಂಗಳ ಕಾಲ ಅಧ್ಯಯನವನ್ನು ನಡೆಸಿ ವರದಿ ನೀಡಿರುವಂತಹ ಎಕ್ಸ್ಪರ್ಟ್ ಸಮಿತಿಗಳು. ಏನಾಗ್ತಾ ಇತ್ತು, ಹೃದಯಾಘಾತದಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಎಲ್ಲರೂ ಕೂಡ ಅನುಮಾನದಿಂದಲೇ ನೋಡ್ತಾ ಇದ್ರು. ಕೊರೋನಾ ಸಮಯದಲ್ಲಿ ಏನ್ ನಾವು ಇಂಜೆಕ್ಷನ್ಗಳನ್ನ ಲಸಿಕೆಗಳನ್ನ ಹಾಕಿಸ್ಕೊಂಡಿದ್ವಲ್ಲ, ಆ ಒಂದು ನಿಟ್ಟಿನಲ್ಲಿ ಅದೇ ಕಾರಣದಿಂದ ಈ ರೀತಿ ಯುವಜನರು ಸಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ಥಿಂಕಿಂಗ್ ಇತ್ತು. ಇನ್ನು ಇದಕ್ಕೂ ಮೇಲೆ ಹೇಳಬೇಕು ನಾನು ಅಂತಂದ್ರೆ, ಪುನೀತ್ ರಾಜ್ಕುಮಾರಿಂದ ಹಿಡಿದು ಚಿಕ್ಕ ಪುಟ್ಟ ಮಕ್ಕಳು, ಇನ್ನು SSLC ಓದೋ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾಗದಂತಹ ಒಂದು ಘಟನೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಈ ಒಂದು ಡೌಟ್ ಇತ್ತು. ಆ ಡೌಟ್ ಅನ್ನ ಹಿರಿಯ ಪತ್ರಕರ್ತರಾಗಿರುವಂತಹ ರಾಜಾರಾಮ್ ತಲ್ಲೂರು ಅವರು
ತಿಳಿಸಿದ್ದಾರೆ, ಅವರು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಪತ್ರಕ್ಕೆ ಸರ್ಕಾರದ ತನಿಖೆ ಮಾಡಿ 4 ತಿಂಗಳ ಕಾಲ ಅಧ್ಯಯನ ಮಾಡಿ ಈ ಒಂದು ವರದಿಯನ್ನು ನೀಡಿದೆ. ಏನು ವರದಿಯನ್ನು ನೀಡಿದೆ? ನೀವು ಆ ಒಂದು ಲಸಿಕೆ ತಗೊಂಡ್ರಲ್ಲ, ಆ ಲಸಿಕೆಯಿಂದ ಆಗಿರುವಂತಹ ಹೃದಯಾಘಾತ ಅಲ್ಲ, ಈ ಫುಡ್ಡು ಮತ್ತೆ ಲೈಫ್ ಸ್ಟೈಲ್ ಇಂದ ಬರುವಂಥದ್ದು ಅನ್ನೋದು ಸಾಬೀತಾಗಿದೆ. ಸಿದ್ದು ಸರ್ಕಾರಕ್ಕೆ ಕಾಂಗ್ರೆಸ್ ಹಿರಿಯ ಶಾಸಕನಿಂದ ಶಾಕ್. ಸರ್ಕಾರದ ವಿರುದ್ಧ ಸಿಡಿದಿದ್ದಂತಹ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ, ಸರ್ಕಾರಕ್ಕೂ ದುಡ್ಡಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೂ ದುಡ್ಡಿಲ್ಲ. ಸರ್ಕಾರಕ್ಕೂ ದುಡ್ಡಿಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿಗೂ ಕೂಡ ದುಡ್ಡಿಲ್ಲ. ಸಿದ್ದು ಸರ್ಕಾರಕ್ಕೆ ಕಾಂಗ್ರೆಸ್ ಹಿರಿಯ ಶಾಸಕನಿಂದ ಶಾಕ್. ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ, ಸರ್ಕಾರಕ್ಕೂ ದುಡ್ಡಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ದುಡ್ಡಿಲ್ಲ. ಓರ್ವ ಶಾಸಕನಾಗಿ ಒಂದು ಮೋರಿನೂ ಕೂಡ ನಿರ್ಮಿಸಲಾಗ್ತಾ ಇಲ್ಲ. ಶಾಸಕನಾದ ನನಗೆ ನನ್ನ ಕ್ಷೇತ್ರದಲ್ಲಿ ಚರಂಡಿ ರಸ್ತೆ ಮಾಡಲಾಗ್ತಾ ಇಲ್ಲ. ಒಬ್ಬ ಶಾಸಕನಾಗಿ ನಾನೇ ಮೂಲಭೂತ ಸೌಕರ್ಯವನ್ನ ಒದಗಿಸಲು ಕಷ್ಟಪಡ್ತಾ ಇದ್ದೀನಿ. ಮೊಳಕಾಲೂರು ಶಾಸಕರಾಗಿರುವಂತಹ NY ಗೋಪಾಲಕೃಷ್ಣ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ತಮ್ಮದೇ ಪಕ್ಷದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕು. ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡಬೇಕು. ಸರ್ಕಾರದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಬರೀ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆಯಾ ದುಡ್ಡು? ಕ್ಷೇತ್ರಗಳ ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕರಿಗೆ ಯಾಕೆ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬರೀ NY ಗೋಪಾಲಕೃಷ್ಣ ಅವರು ಮಾತ್ರ ಅಲ್ಲ, ತುಂಬಾ ಜನ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರೇ. ಅದರಲ್ಲಿ ಮೊದಲನೇದಾಗಿ BR ಪಾಟೀಲ್ ಅವರು ಕಾಣಿಸ್ಕೊಳ್ತಾರೆ. BR ಪಾಟೀಲ್ ಅವರು ನೇರ ಮಾತನಾಡ್ತಾರೆ. ವಸತಿ ಸಚಿವರಿಗೆ ಕೇಳ್ತಾ ಇರ್ತಾರೆ, ಹಣ ಕೊಟ್ಟವರಿಗೆ ಮಾತ್ರ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವುದಾ ಅಂತ ಹೇಳಿ. ಸೊ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂತಂದ್ರೆ ಭ್ರಷ್ಟಾಚಾರ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ನೀವೇ ಕೇಳಿಕೊಳ್ಳಿ. ಕಲಬುರಗಿಯ ದಕ್ಷಿಣ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಅವರು ಕೂಡ ಅಸಮಾಧಾನವನ್ನ ಸ್ಫೋಟಿಸಿರುವುದು ಗೊತ್ತೇ ಇದೆ. ಹಾಗೆ ಕಾಗವಾಡದ ಶಾಸಕ ರಾಜು ಕಾಕೆ ಅವರಂತೂ ಬಾಯಿ ಬಿಟ್ಟೆ ಹೇಳ್ಬಿಟ್ಟಿದ್ದಾರೆ, 2-3 ದಿನ ನಾನು ರಾಜೀನಾಮೆ ಕೊಟ್ಟೆ ಅಂತಂದ್ರೆ ಆಶ್ಚರ್ಯ ಪಡಬೇಡಿ ಅನ್ನುವಂಥದ್ದು. ಈಗ ಈ ಶಾಸಕರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಮೂಲಭೂತ ಸೌಕರ್ಯಗಳನ್ನ ನನ್ನ ಕ್ಷೇತ್ರದಲ್ಲಿ ನನಗೆ ಒದಗಿಸಿಕೊಡಲಾಗ್ತಾ ಇಲ್ಲ. ಹಂಗಾದ್ರೆ ಸಿದ್ದರಾಮಯ್ಯ ಅವ್ರ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಂಡಾಯದ ಸ್ವರ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗು ಬಿದ್ದಂತಹ ಸ್ಥಳೀಯ ಕಾಂಗ್ರೆಸ್ಸಿಗರು.
ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಂಡಾಯದ ಸ್ವರ ಎದ್ದಿದೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೇರುಗಿ ಬಿದ್ದಂತಹ ಸ್ಥಳೀಯ ಕಾಂಗ್ರೆಸ್ಸಿಗರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಮೂಲಕ ಹೈಕಮಾಂಡ್ಗೆ ದೂರು. ಸ್ಥಳೀಯ ಮುಖಂಡರು ಕಾರ್ಯಕರ್ತರನ್ನ ಪ್ರದೀಪ್ ಈಶ್ವರ್ ನಿರ್ಲಕ್ಷಿಸಿದ್ದಾರೆ. ಶಾಸಕರ ನಡವಳಿಕೆಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಗೆದ್ದ ಮೇಲೆ ಪಕ್ಷದ ಯಾರ ಕೈಗೂ ಕೂಡ ಅವರು ಸಿಗ್ತಾ ಇಲ್ಲ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಮಾಜಿ ಶಾಸಕ ಎಸ್ಎಂ ಅಂಜಿನಪ್ಪ ಅವರು ದೂರನ್ನ ನೀಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಮುಖಂಡ ನಂದಿ ಅಂಜಿನಪ್ಪ ಸೇರಿ 30ಕ್ಕೂ ಹೆಚ್ಚು ಮುಖಂಡರಿಂದ ಕಂಪ್ಲೇಂಟ್ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡರ ದೂರಿಗೆ ಸ್ಪಂದಿಸುತ್ತಾ ಹೈಕಮಾಂಡ್ ಸ್ಪಂದಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ಇದೆಯಲ್ಲ, ಇದು ಪಕ್ಷವನ್ನ ಇಬ್ಬಾಗವನ್ನಾಗಿ ಮಾಡುವಂತಹ ಒಂದು ಬೆಳವಣಿಗೆ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರವರೇ ಜಗಳ ಮಾಡಿಕೊಂಡು ಇಡೀ ಅಧಿಕಾರವನ್ನ ಕಳೆದುಕೊಳ್ತಾರಾ ಅನ್ನುವಂತಹ ಅನುಮಾನ ಈಗ ಶುರುವಾಗಿರುವಂಥದ್ದು. ಅವರವರ ಮುನಿಸನ್ನ ಆ ಪಕ್ಷದ ಒಳಗಡೆನೆ ಇಟ್ಟುಕೊಂಡ್ರೆ ಎದುರುಗಡೆ ಇರುವಂತಹ ಪಕ್ಷಕ್ಕೆ ಈಸಿಯಾಗಿ ಬಿಟ್ಕೊಡೋಕ್ಕಾಗಲ್ಲ. ಈ ಕಾಂಗ್ರೆಸ್ ಏನ್ ಮಾಡ್ಕೊಂಡಿದೆ ಅಂತಂದ್ರೆ, BR ಪಾಟೀಲ್ ಅವರು ಮಾತನಾಡ್ತಾರೆ, ರಾಜು ಕಾಗೆ ಅವರು ಮಾತನಾಡ್ತಾರೆ. ಈಗ ಪ್ರದೀಪ್ ಈಶ್ವರ ವಿರುದ್ಧವಾಗಿ ದೂರುಗಳು ಹೈಕಮಾಂಡ್ ವರೆಗೆ ಹೋಗ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ? ಏನ್ ನಡೀತಾ ಇದೆ? ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಮಾತ್ರ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಮುಂದೆ ಹೋಗೋದಿಲ್ವಾ? ಇವೆಲ್ಲ ಡೌಟ್ ಬರ್ತಾ ಇದೆ. ಆ ಡೌಟ್ ಸೈಡಿಗೆ ಇಡೋಣ. DK ಶಿವಕುಮಾರ್ ಅವರು ಪಕ್ಷದ ವಿಚಾರ ಅಂತ ಬಂದ್ರೆ ತೊಡೆ ತಟ್ಟು ನಿಂತೇ ನಿಲ್ತಾರೆ. ಈಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಲ್ಲಿ ಬಂಡಾಯದ ಅಪಸ್ವರ ಬಂದಿದೆ. ಶಾಸಕ ಪ್ರದೀಪ್ ಈಶ್ವರ ವಿರುದ್ಧವಾಗಿ ಅಲ್ಲಿನ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ. ಅದು ಕೂಡ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.